ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಾಧಿಪತಿಯ ನಮಃ. ಎಲ್ಲರಿಗೂ ಶುಭೋದಯ, ಶುಭ ದಿನ. ಈ ಸಂಚಿಕೆಯಲ್ಲಿ ಇವತ್ತಿನ ದಿವಸ ಮನೆಯ ಜಾತಕದ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಅಂತ ಅನ್ನಿಸಬಹುದು. ಮನೆಯ ಜಾತಕ ಇದ್ಯಾವುದಪ್ಪ, ಮನುಷ್ಯನಿಗಿದ್ದದ್ದು ಗೊತ್ತು, ನಮಗಿರೋದು ಮನೆಗೆ ಜಾತಕ ಇದೆಯೇ? ಹೌದು, ವಾಸ್ತುಶಾಸ್ತ್ರದಲ್ಲಿ ಒಂದು ಮನೆಗೂ ಕೂಡ ಒಂದು ಜಾತಕ ಇದೆ ಅಂತಕ್ಕಂಥದ್ದು ಬಹಳ ಹಿಂದಿನ ಆರ್ಷ ಗ್ರಂಥಗಳಲ್ಲಿ ನಮಗೆ ಇದಕ್ಕೆ ಉಲ್ಲೇಖಗಳು ಸಿಗುತ್ತೆ. ಪಾರಂಪರಿಕವಾಗಿ ಯಾರು ವಾಸ್ತುವನ್ನು ಅಥವಾ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡ್ತಾ ಬಂದಿದ್ದಾರೆ ಅವರಿಗೆ ಒಂದಲ್ಲ ಒಂದು ಮೂಲದಿಂದ ಇದು ಅವರ ಕಿವಿಗೆ ತಟ್ಟಿರ್ತಕ್ಕಂಥದ್ದನ್ನು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ. ಆದರೆ ಅದು ತಿಳಿದೂ ಕೂಡ ಅದರ ಬಗ್ಗೆ ವಿಚಾರವನ್ನು ಸಂಗ್ರಹ ಮಾಡದೆ, ಅಭ್ಯಾಸವನ್ನು ಮಾಡದೆ, ಅದನ್ನು ಸಿದ್ಧಿಸಿಕೊಳ್ಳದೆ ಅದು ಕಾಲಾನಂತರದಲ್ಲಿ ಕಾಲಕ್ರಮೇಣ ಅದೇನು ಲುಪ್ತಪ್ರಾಯ, ಅಂದರೆ ಆಲ್ಮೋಸ್ಟ್ ಎಕ್ಸ್ಟಿನ್ಷನ್ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಕೂತುಬಿಟ್ಟಿದೆ. ಈ ಒಂದು ಮನೆಯ ಜಾತಕವನ್ನು ತೆಗೆದುಕೊಂಡೇ ಚೈನಾ ದೇಶದಲ್ಲಿ ಫಿಂಗ್ಶೂಯಿ ಅಂತಕ್ಕಂತಹ ಒಂದು ಹೊಸ ಪದ್ಧತಿ ಹುಟ್ಟುಕೊಂಡಿದ್ದು ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು. ಉಲ್ಲೇಖಗಳು ಸಿಗದೇ ಇರಬಹುದು, ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಈ ಒಂದು ಮನೆಯ ಜಾತಕ ಅಂತ ಹೇಳಿ ನಮ್ಮ ಹೈಂದವ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ಏನು ಹೇಳಿದೆಯೋ ಇದು 100% ಇದ್ದರೆ ಫಿಂಗ್ಶೂಯಿಯಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು 20-25% ಅಷ್ಟೇ. ಅಂದರೆ ಅಷ್ಟು ದೊಡ್ಡದಾಗಿ ವಿಭವವಾಗಿ ಈ ಒಂದು ಮನೆಯ ಜಾತಕ ಅಂತಕ್ಕಂಥದ್ದು ನಮ್ಮ ವೈದಿಕ ಸಂಸ್ಕೃತಿಯ ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ. ಜಾತಸ್ಯ ಜಾತಕಂ ಅಂದರೆ ಯಾವುದು ಹುಟ್ಟುತ್ತೋ ಅದಕ್ಕೊಂದು ಜಾತಕ ಇರುತ್ತೆ ಅಂತ ಶಾಸ್ತ್ರದ ಒಂದು ನಿರ್ಣಯ. ಮನುಷ್ಯನು ಹುಟ್ಟುತ್ತಾನೆ, ಅವನಿಗೊಂದು ಜಾತಕ ಉಂಟಾಗುತ್ತೆ. ಅದೇ ರೀತಿಯಾಗಿ ಮನೆಯನ್ನು ಹುಟ್ಟುತ್ತೆ ಅಲ್ವೇ? ಆ ಮನೆಯನ್ನು ಹುಟ್ಟಿದಾಗ ಆ ಮನೆಯನ್ನು 3 ಹಂತಗಳು ಅದಕ್ಕೆ ಹುಟ್ಟಲಿಕ್ಕೆ. ಅಡಿಪಾಯ ಹಾಕೋದು, 2ನೇದು ಗೋಡೆಯನ್ನು ಕಟ್ಟೋದು ಮತ್ತು ಛಾವಣಿಯನ್ನು ಹಾಕೋದು, 3ನೇದು ಗೃಹ ಪ್ರವೇಶವನ್ನು ಮಾಡಿಕೊಂಡು ಇವತ್ತಿನಿಂದ ಇದು ನಮ್ಮ ಮನೆ ಅಂತ ಹೇಳಿ ನಾವು ಅಲ್ಲಿ ನಿವಾಸ ಮಾಡಲಿಕ್ಕೆ ಶುರು ಮಾಡ್ತಕ್ಕಂಥದ್ದು. ಈ 3ಕ್ಕೂ ಕೂಡ ಶಾಸ್ತ್ರದಲ್ಲಿ ವಿಧಿ ಮತ್ತು ವಿಧಾನಗಳಲ್ಲೂ ಹೇಳಿದೆ. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಆ ಮನೆಗೆ ಒಂದು ಜೀವಕಳೆ ಬರುತ್ತೆ. ಇಲ್ಲ ಅಂದರೆ ನಿರ್ಜೀವವಾಗಿರ್ತಕ್ಕಂತಹ ವಸ್ತು. ಮನುಷ್ಯನಿಗೆ ದೇಹ ಇದೆ, ಆದರೆ ದೇಹವೇ ಎಲ್ಲ ಕೆಲಸವನ್ನು ಮಾಡ್ತಿದೆಯೇ? ಇಲ್ಲ. ಅದಕ್ಕೊಂದು ಜೀವ ಇರಬೇಕಲ್ವಾ, ಅದಕ್ಕೊಂದು ಪ್ರಾಣ ಇರಬೇಕಲ್ವಾ. ಆ ಪ್ರಾಣ ಬಿಟ್ಟ ತಕ್ಷಣ ಏನಂತ ಕರಿತೀವಿ? ಅದನ್ನು ಬೇರೆ ಒಂದು ಪದದಿಂದ ನಾವು ಕರೆದು ಬಿಡ್ತೇವೆ. ಅದೇ ರೀತಿಯಾಗಿ ಏನಾಗಿದೆ, ಸುಮಾರು ಮನೆಗಳಿದ್ದಾಗ್ಯೂ ಕೂಡ ಅಲ್ಲಿರ್ತಕ್ಕಂಥವರಿಗೆ ಸಮಾಧಾನಗಳು ಇಲ್ಲ, ಯಾವುದೇ ಒಂದು ಸಂತೋಷ ಇಲ್ಲ, ಯಾವುದೋ ಒಂದು ಅವ್ಯಕ್ತವಾದ ಒಂದು ಭೀತಿ, ಒಂದು ಕಷ್ಟ, ಒಂದು ಒತ್ತಡ ಮತ್ತು ಪದೇ ಪದೇ ಏನೋ ಒಂದು ಅವ್ಯಕ್ತವಾಗಿರ್ತಕ್ಕಂತಹ ಒಂದು ವಾಂಛೆ, ಏನೋ ಬೇಕು, ಏನು ಬೇಕು ಅನ್ನೋದು ಗೊತ್ತಿಲ್ಲ. ಇದೆಲ್ಲ ಆಗಲಿಕ್ಕೆ ಮೂಲಭೂತವಾದ ಕಾರಣ ಏನು ಅಂತಂದರೆ ಆ ಮನೆಯಲ್ಲಿ ಒಂದು ಜೀವಕಳೆ ಅಥವಾ ಪ್ರಾಣಕಳೆ ಇಲ್ಲ ಅಂತಕ್ಕಂಥದ್ದು. ಅಂತಹ ಒಂದು ಪ್ರಾಣ ಜೀವಕಳೆಯನ್ನು ಮನೆಯಲ್ಲಿ ಉಂಟು ಮಾಡಿದ ತಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಆ ಮನೆಗೆ ಒಂದು ಜಾತಕ ಹುಟ್ಟು.